ಮುಗಿದಿದೆ. 18ನೇ ದಿನಕ್ಕೆ ಕಾಲಿಡುವಂತಹ ಸಂದರ್ಭದಲ್ಲಿ 99 ಕೌರವಾದಿ ವೀರರೆಲ್ಲರೂ ಹೊಡೆದಿದ್ದಾರೆ. ಹಾಗಾದರೆ ಯಾರ ಮಾತನ್ನ ಕೇಳದ ತಾನೇ ಚಲದಂತ ಚಕ್ರೇಶ್ವರ ಎಂಬುದಾಗಿ ಮೆರೆದಂತ ಕೌರವ ಎಲ್ಲಿಗೆ ಹೋದ ಎಂಬುದಾಗಿ ಚಿಂತೆ ಕಾಡುತ್ತಿದೆ. ಎಲ್ಲಿಗೆ ಹೋದ? ಜಯಿಸಬೇಕು ಎನ್ನುವುದಾಗಿ ನಿರೀಕ್ಷೆಯನ್ನಿಟ್ಟು ಯುದ್ಧವನ್ನು ಮಾಡಿದ್ದೆವು. ನಿರ್ಣಾಯಕ ಹಂತಕ್ಕೆ ಬಂದು ತಲುಪುವ ಕಾಲಕ್ಕೆ ಹಗೆಯಾದಂತಹ ಸುಯೋಧನ ಅಡಗಿ ಕುಳಿತ. ಅಣ್ಣ, ದಿಕ್ಕು ದಶಗಳಿಗೆ ಬೇರೆ ಕಳುಹಿದೆ. ಹುಡುಕಿ ಬಂದವರು ಹೇಳಿದ್ದಾರೆ, ಅವನ ಇರ ಏನು ಎನ್ನುವುದನ್ನು ಹೇಳಿದ್ದಾರೆ. ಅಣ್ಣ, ಮತ್ತೆಲ್ಲೂ ಅಲ್ಲ, ಕಾಯ ದಾಸೆಗಾಗಿ ಅವನು ಅಡಗಿ ಕುಳಿತಿದ್ದಾನೆ. ಎಲ್ಲಿ ಅಡಗಿ ಕುಳಿತಿದ್ದಾನೆ? ದ್ವೈಪಾಯನ ಸರೋವರದಲ್ಲಿ ತಾನು ಅರಿತಂತಹ ವಿದ್ಯೆಯ ಬಲದಿಂದ ಅಲ್ಲಿ ಅಡಗಿ ಕುಳಿತು ಇಂದಿನ ದಿನವನ್ನ ಕಳೆಯುವ ಉಪಾಯವನ್ನು ಮಾಡಿದ್ದಾನೆ ಎನ್ನುವುದಾಗಿ ಬೇಹಿನ ಜನರು ಬಂದಾಡಿದ್ದಾರೆ. ಇಷ್ಟು ಕೇಳಿದ ಮೇಲೆ ತಡ ಮಾಡುವುದಾ? ಆಗುವಷ್ಟು ತಡ ಹೀಗೆ ಆಗಿದೆ. ಇನ್ನು ಮತ್ತೆ ತಡ ಮಾಡುವುದಿಲ್ಲ. ನಾವು ಇಲ್ಲಿಯವರೆಗಾಗಿ ಅವಸರ ಪಡೆದ ಅದು ದಿನ ಮುಗ್ದೋಗ್ತದೆ. ಶ್ರೀಕೃಷ್ಣನ ಕಾರುಣ್ಯದಿಂದಲೇ ಇಲ್ಲಿಯವರೆಗೆ ಬಂದಂತವರು. ಈಗ ಅವನು ಸಿಕ್ಕಿದ ವಿಷಯವನ್ನು ನಮ್ಮ ದೇವರಲ್ಲಿ ಹೇಳಬೇಕಲ್ಲ. ಅಲ್ಲಿವರೆಗೆ ಹೋಗೋಣ. Thank you.
ಕೌರವ ಎಲ್ಲಿದ್ದಾನೆ ಎಂಬುದು ತಿಳಿದಿದೆ. ಏನು ಮಾಡಬೇಕು ಅಂತಲ್ವಾ? ಈತನಿಗೆ ಹುಟ್ಟಿನಿಂದ ಇರುವಂತಹ ಹೆಸರು ಯಾವುದು? ಅಡಗಿ ಕುಳಿತಿದ್ದಾನೆ ಅಲ್ಲಿ. ನಿಷ್ಠೆಯಿಂದ. ಅವನನ್ನ ಕೊಲ್ಲುವುದು ಸರಿಯೇ ಎಂಬುದಾಗಿ ಧರ್ಮದಿಂದ. ಹೌದಾ? ಹೌದು, ಧರ್ಮ ಜಿಜ್ಞಾಸೆಯಿಂದ ಮುಂದಿಟ್ಟುಕೊಂಡೇ ನೀನು ಮುಂದುವರೆದಲ್ವಾ? ಆ ರೇಖೆಯ ರಾಮನನ್ನು ಆದರ್ಶವನ್ನು ಇಟ್ಟುಕೊಂಡವು. ಹಾಗಾಗಿ ಹೇಳ್ತಾ ಇದ್ದೇನೆ ಕೇಳು. ಈ ದುರುಳನನ್ನು ನಾವು ಕೊಲ್ಲಬೇಕು. ಈ ರೀತಿಯಾದಂತಹ ಅಡಗಿ ಕುಳಿತಿರುವಂತಹ ಈ ಕೌರವನನ್ನ ನೀವು ತಡ ಮಾಡದೆ ಹೋಗಿ ಆತ ನೀರಿನಲ್ಲಿ ಉಳಿದಿದ್ದಾರಲ್ವ, ಎಬ್ಬಿಸಿ ಹೊರತಂದು ಆತನ ವಧೆಯನ್ನು ಮಾಡಬೇಕು. ಆತನನ್ನ ಕೊಲ್ಲಬೇಕು ಅಂತಾದರೆ ಅವನು ಮಾಡಿದ ಸಂಪಾದನೆ ಎಂತೆಂಥ ಅಪರಾಧಗಳನ್ನು ಮಾಡಿದ. ಏನು ಮಾಡಿದ? ಭೀಮನಿಗೆ ಆಹಾರದಲ್ಲಿ ವಿಷ ಹಾಕಿ ಉಣ್ಣಿಸುವಂತ ಕೃತ್ಯವನ್ನು ಕೈಗೆತ್ತಿದ. ಅರಗಿನ ಅರಮನೆಯನ್ನು ಮಾಡಿ ನಿಮ್ಮ ಸಜೀವ ದಹನಕ್ಕಾಗಿ ಕೆಲಸವನ್ನು ಮಾಡಿದ. ಅಷ್ಟೇ ಅಲ್ಲ, ದ್ರೌಪದಿಯ ಸೀರೆಯನ್ನು
ಅಧರ್ಮದಿಂದ ಎಳಲಿರುವ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ವಿಚಾರಣೆ ಇಲ್ಲದೆ ಕೊಲ್ಲುವ ಎಲ್ಲಾ ತಪ್ಪನ್ನು ಮಾಡಿದ್ದಾನೆ. ಆತ ತಾಯಿಗಳ ವರ್ಗಕ್ಕೆ ಸೇರಿದವ. ಅಂತಹ ಆ ಕೌರವನನ್ನು ಮರು ವಿಚಾರಣೆಯನ್ನು ಮಾಡಿದೆ. ಕಂಡ ತಕ್ಷಣದಲ್ಲಿ ಈ ಸಂದರ್ಭದಲ್ಲಿ ಕೊಲ್ಲುವುದು, ವಧಿಸುವುದು ಎಂಬಂತದ್ದೇ ಧರ್ಮ ನಿರ್ಣಯ. ಅವರು ಎಷ್ಟೇ ತಪ್ಪುಗಳನ್ನ ಮಾಡಿದರೂ ಕೂಡ ನಮ್ಮ ಬಂಧು ಅಲ್ಲವೇ? ಓಹೋ, ನಿಮ್ಮ ಬಂಧು ಒಂದು ಎಂಬ ಕಾರಣಕ್ಕಾಗಿ ಏನನ್ನು ಮಾಡಬೇಕು? ಹೌದು, ಈ ಪ್ರಶ್ನೆ ಹಿಂದೊಮ್ಮೆ ಬಂದಿತ್ತು ಕೂಡ. ಈ ಯುದ್ಧ ಪ್ರಾರಂಭವಾಗುವಂತಹ ಹಂತದಲ್ಲಿ ಬಿಲ್ಲುಗಳನ್ನೇ ಎಸೆದು ನಿಂತಹ ಆ ಅರ್ಜುನ ಇದೇ ಪ್ರಶ್ನೆಯನ್ನು ತನ್ನೊಳಗೆ ತಾನು ಕೇಳಿಕೊಂಡು ನನ್ನ ಹತ್ರ ಕೇಳಿದಂತಹ ಸಂದರ್ಭದಲ್ಲಿ ಸವಿಸ್ತಾರವಾಗಿ ಪಾಪ ಪುಣ್ಯ ಆತ್ಮ ಪರಮಾತ್ಮ ಮುಂತಾದಂತಹ ವಿಶೇಷ ಇಹ ಪರ ವಿಚಾರಗಳನ್ನ ತಿಳಿಸಿದವರು ನಾನೇ ಇದ್ದೇನೆ. ಅಷ್ಟೆಲ್ಲ ಯಾಕೆ, ಬಹಳಷ್ಟು ಅಧರ್ಮವನ್ನು ಮಾಡಿದಂತಹ ನನ್ನ ಮಾವ ಹಂಸ, ನನ್ನ ಬಂಧು ಅಥವಾ ಆತನಿಗೆ ಯಾವ ಶಿಕ್ಷೆ ಒದಗಿತು? ಇದೇ ವಧೆ. ಹಾಗಾಗಿ ಈ ಕೃತ್ಯವನ್ನು ನಾನೇ ಮಾಡಿ ತೋರಿಸಿದ್ದರಿಂದಾಗಿ ಇಂತಹ ಅಧರ್ಮದ ದಾರಿಯಲ್ಲಿ ನಡೆಯುವಂಥವರನ್ನ ಮರು ವಿಚಾರಿಸದೆ ನಮಗವರ ಸಂಬಂಧ ಏನೆಂದು ಮತ್ತೆ ಮತ್ತೆ ನಾವು ಭಾವನೆಗಳಿಗೆ ಒಳಗಾಗದೆ ಎಲ್ಲಿ ಅಧರ್ಮ ಉಂಟು ಅದನ್ನು ನಾಶಪಡಿಸಿ ಧರ್ಮ ಸಂಸ್ಥಾಪನೆ ಅನುಮಾನ ತೀರ್ಥಲ್ವ ಈಗ? ಈಗಾದ್ರೂ ಹೋಗುದಾ? ಇನ್ನು ತಡೆದು ಎಂತ ಮಾಡುದು ಕರ್ಮ? ಇಲ್ಲಿಯವರೆಗೆ ಬಂದಿದ್ದೇವೆ, ಅವನನ್ನ ನಾವು ಇಲ್ಲಿ ಕರೆಯಬೇಕು. ನಾವೇ ಅಲ್ಲಿಯವರೆಗೆ ಅಲ್ಲಿ ಹೋಗುವುದಲ್ಲ. ಆದ್ದರಿಂದ ಕರೆದು ಬರುವ ಕರೆದು ಬರ್ತಾ
ನನ್ನನ್ನೇ ಬಿಟ್ಟು ಅವರು ಸುಮ್ಮನೆ ಓಡಿ ಹೋಗಿದ್ದಲ್ಲ. ಹೌದಪ್ಪ, ಹಾಗಾಗಿ ನೀವು ಬೆಟ್ಟಿದಾಗ ಒಂದು ಬಾರಿ ಅವರು ವಿರೋಧಿಸಲಿಲ್ಲ. ಆ ಷಂಡರ ಸಂಘವನ್ನು ಮಾಡಿದ ಷಂಡರ ಕುಲತಿಲಕ ಹಾ. ಮತ್ತೆ ಹೇಡಿಗಳ ಒಡೆಯ. ಹಾ. ಯಾಕೆ ಈ ಕುರುಕ್ಷೇತ್ರ ನಕ್ಷೇತ್ರದಲ್ಲಿ ಹಾ. ಹೀಗೆಲ್ಲ ಸಾವು ನೋವು ಸಂಭವಿಸಿದಕ್ಕೆ ಕಾರಣ ಈತನೇ ಆಗಿದ್ದಾನೆ. ಆದರೂ ಎಲ್ಲಿ ತನ್ನ ಸಾವು ಹತ್ತಿರ ಬಂದಿತ್ತು ಹಾ. ಆಗ ಕಾಯ ರಕ್ಷಣೆಗಾಗಿ ನೀರಲ್ಲಿ ಅಡಗಿದವು. ಹೇಳಿ ಅಂತ ಅಡಗಿದವ. ಹೌದು. ಹಾ. ಉಳಿದವರ ಬಂಧು ಬಾಂಧವರನ್ನೆಲ್ಲರಿಗೂ ಬಲಿ ಕೊಟ್ಟು ತಾನೊಬ್ಬ ಹಿಂಗಾಗುತ್ತಾನಲ್ಲ, ಹಾಗಾಗಿ ಹೇಳಿದ್ದು ಹೇಡಿಗಳಿಗೆ ಒಡೆಯ. ಒಡೆಯ ಹೌದು, ಹಾ. ಆದ್ರೆ ಈ ರೀತಿಯಾಗಿ. ಹಾ. ಹಾಗಾಗಿ ಹೇಳ್ತಾ ಇದ್ದೇನೆ, ಓ ಕೌರವ, ಇದು ಸಂಧಾನದ ಸಮಯದಲ್ಲಿ ಬಂದಾಗ ಹೇಳಿದ್ಯಲ್ಲ, ನನಗೆ ವಿರೋಧವಿರುವುದು ಪಾಂಡವರಿಗಿಂತಲೂ ಹೆಚ್ಚಾಗಿ ನಿನ್ನಲ್ಲಿ ಕೃಷ್ಣ ಎಂದು. ಹಾ, ಈ ಕೃಷ್ಣ ಬಂದು ಕರೆಯುತ್ತಾ ಇದ್ದೇನೆ. ಬಾರ, ಎದ್ದು ಬಾರ, ನೀರಲ್ಲಿ ಎದ್ದು ಬಾರ. ಎಲ್ಲಿ? ಇಲ್ಲಪ್ಪ ದೇವ್ರೆ, ಹಾ? ಮಾತು ಪದ ಬಹಳ ಕಾಲ ಇದ್ದದ್ದು ಹೌದು. ಹಾ, ಹಾ. ಆದ್ರೆ ಏನ್ ಮಾಡ್ಲಿಕ್ಕೆ ಸ್ವರ ಹೆಣ್ಣು ಸ್ವರ. ಬೆಣ್ಣೆ ತಿಂದು ಬಾಯಿ ಅದು. ಹೌದು, ಬೆಣ್ಣೆ ತಿಂದು ಬಾಯದು ಈ ಅಮ್ಮೇಚರ್ ಮಕ್ಕಳು ಆಗುದಿಲ್ಲ. ಅಲ್ಲಿರುವ ಬೆಣ್ಣೆ ಕರಗಬೇಕು ಅಂತ ಆದ್ರೆ ಬಿಸಿ ಸಿದ್ದಾಗಬೇಕು. ಅವನಿಗೆ ನೀವ್ಯಾರು ಕರ್ರ ಆಗುದಿಲ್ಲ, ನಾನೇ ಕರಿಬೇಕು. ಹೇಗೆ ಗೊತ್ತಾ? ಹಾಗಾಗಿ ಆಡಿದ್ದು ಎಲ ಎಲ ಛೀ ನೃಪಕುಲದಲ್ಲಿ ಹುಟ್ಟಿದ ಶ್ವಾನ ನೀನು ಯಾಕೆ ಹೇಳಿದೆ ಈ ರೀತಿಯಾಗಿ ಶೌರ್ಯದ ಮದವನ್ನು ಹತ್ತು ಛಲದಕ್ಕ ಚಕ್ರೇಶ್ವರ ಎನ್ನುವುದಾಗಿ ಸಂಧಾನದ ಸಭೆಯಲ್ಲಿ ಉರಿದು ಬಿದ್ದವ ನೀನು ಎಲ್ಲೂ ಹೋಯ್ತ ನಿನ್ನ ಪರಾಕ್ರಮ ಇವತ್ತು ಈ ಸಂದರ್ಭದಲ್ಲಿ ಈ ಭೀಮನ ರುಧಿರೋದ್ಗಾರಿಗೆ ಹೆದರಿ ಅಡಗಿ ಕುಳಿತಿದ್ದೀಯ ನೀರಿನಲ್ಲಿ ಏ ಸುಯೋಧನ ಶ್ವಾನ ಸಮಾನನೇ ಬಾರ ಬಾರ ಸಲಿಲದ ಯಾತಕ್ಕೆ ಸುಮ್ಮನೆ ಕುಳಿತೀಯ ಕಳುವಿನ ಜೂಜಾಡು ಇವತ್ತು ಧರ್ಮರಾಜನಿಗೆ ಬಹಳ ಚೆನ್ನಾಗಿ ಗೊತ್ತುಂಟು ಜೂಜಾಡ್ಲಿಕ್ಕೆ ಬಾ ಒಂದೇ ಅರ್ಧದಿಂದ ಎಲ್ಲ ಕಳೀತಾನೆ ಬಾ ಇನ್ನು ಅದಾಗುದಿಲ್ವಾ ದ್ರುಪದನೆಯ ಸೀಳೆಯನ್ನು ಸುಲಿದಲ್ವ ಯಾವ ಯಾವ ಕಾರ್ಯವನ್ನೆಲ್ಲ ಮಾಡಬಾರ್ದು ಅದೆಲ್ಲವನ್ನ ಮಾಡಿ ಜೀವ ಭಯ ಆದ ಕಾಲಕ್ಕೆ ಹೋಗಿ ನೀರಿನಲ್ಲಿ ಕುಳಿತಯ ಬಾರ ಬಾರ ಬರುವುದಿಲ್ವ ಬರುವುದಿಲ್ವ ಹೇಗೆ ಬರೀ
ಬಂದಿದ್ದೀಯ. ಹೌದು. ಹೀಗೆ ನೀನು ಮಾಡುವುದು ಸರಿಯಲ್ಲ. ಬರಬಾರ್ದಿತ್ತ ಹಾಗಲ್ಲ, ಈಗ ಮಾಡುತ್ತಾ ಇದ್ದೀಯಲ್ಲ, ಹಾ. ಈ ರೀತಿ ಮಾಡುವುದು ಸರಿಯಲ್ಲ. ಹಾಗಿದ್ರೆ ನೀನು ಬಂದದ್ದೇನೂ ಆಯಿತು, ನಮ್ಮೆಲ್ಲರಲ್ಲಿ ಯುದ್ಧವನ್ನು ನೀನು ಮಾಡುವುದು ಸಲ್ಲ. ಈಗ ಏನು ಮಾಡಬೇಕು? ಏನು ನಮ್ಮಲ್ಲಿಯೇ ಯಾರನ್ನಾದರೂ ಒಬ್ಬರನ್ನ ಆಯ್ದುಕೊಂಡು ಯುದ್ಧವನ್ನ ಮಾಡಬೇಕು. ಯುದ್ಧದಲ್ಲಿ ಸೋತದ್ದೇ ಹೌದು ಅಂತಾದರೆ, ಯಾರು ಸೋತ್ರೆ ನಾವೇ ಸೋತೇವೆ ಅಂತಾದರೆ, ಈಗ ನಾವೇ ಸೋತೇವೆ ಅಂತಾದರೆ ನಿಮ್ಮ ಪಾದದಲ್ಲಿ ಅಡಿಯಾಳಾಗಿರುತ್ತೇವೆ. ಅಲ್ಲದೆ ಈ ಭೂಮಿಯನ್ನು ನಿನಗೇ ಕೊಡುತ್ತೇವೆ. ನಿಮ್ಮಲ್ಲಿ ಒಬ್ಬರು ಸೋತರೂ ಸಹಿತ ಈ ಭೂಮಿಯನ್ನು ಬಿಟ್ಟು ನೀವು ಕಾಡಿಗೆ ಹೋಗ್ತೀರಿ. ನಾವೊಬ್ಬ ಸೋತೆ ಅಂತ ಆದ್ರೆ ಆಗ್ತದೆ. ಸರಿ, ಅದೋ ನಿಂತಾನೆ ಸಹದೇವ. ಅವ ಬರ್ತಾನ? ಅವ ಬರಲು ಸಿದ್ಧನಿದ್ದಾನೆ. ಈ ಕಡೆಯಿಂದಾನೆ ರಘುಲ. ಅವ ಬರ್ತಾನ? ಅವನು ಸಿದ್ಧನಿದ್ದಾನೆ. ಪಾರ್ಥ? ಅವನು ಸಿದ್ಧನೇ ಇದ್ದಾನೆ. ಅದೆಲ್ಲ ಇರಲಿ, ತಾವುಗಳು ಬರ್ತೇನೆ. ನೀನು ನೀನು
ಅಂತ ಹೇಳಿದೆ. ಸಿದ್ಧನಿದ್ದೇನೆ. ಬರ್ಬೇಕಪ್ಪ. ನಮ್ಮ ಒಡನಾಟ, ನಮ್ಮ ವಂಶದ ಕುಡಿಯಾಗಿ ನೀನಿಷ್ಟು ಹೇಳಲೇಬೇಕು. ಧನ್ಯೋಸ್ಮಿ ಧರ್ಮರಾಜ. ಏನು? ಆದರೆ ನಿನ್ನೆಯ ಬರು ಏನು, ನಿನ್ನೆಯ ಬರು ಏನು ದೊಡ್ಡ ಪ್ರಶ್ನೆ. ಯಾಕೋ? ಬಹುಶಃ ನಡೆದಂತಹ 18 ದಿನದ ಈ ಸಮರಾಂಗಣದಲ್ಲಿ ಕೊನೆ ಘಟ್ಟದಲ್ಲಿದ್ದೇವೆ ನಾವು. ಈ ಸಂದರ್ಭದಲ್ಲಿ ಒಂದೆರಡು ದಿವಸ ಮಾತ್ರ ಯುದ್ಧ ಮಾಡಿದ ಹಾಗೂ ಧೈರ್ಯ ಪ್ರಣಾಮಂತಹ ಇತಿಹಾಸವನ್ನು ನೀನು ಹೊಂದಿದ್ದೀಯ. ನಿನ್ನನ್ನು ತೀರ ಉಪೇಕ್ಷಿಸುವಂತೆ ಇಲ್ಲ. ಆದರೆ ಜಗಜಟ್ಟಿಯಾದಂತಹ ಯಥಾರ್ಥ ಪ್ರವೀಣರಾದಂತಹ ನನ್ನೆದುರಿಗೆ ಅಲ್ವೇ ಅಲ್ಲ ಬಿಡು. ನಿನ್ನೆಯ ಬರುವೇನು. ಆಮೇಲೆ ಹೇಳಿದೆಯಲ್ಲ, ಪಾರ್ಥ ಇದ್ದಾನೆ. ಸಿದ್ಧನೇ ಇದ್ದಾನೆ. ಇದ್ದಾನಪ್ಪ ಇದ್ದಾನೆ. ನೀವು ಹೇಳುವುದೇನು? ತ್ರಿಲೋಕ ವಿಜಯಿ, 3 ಲೋಕದ ಗಂಡ. ಎಲ್ಲ ನಿಮ್ಮವ್ರ ಪ್ರಚಾರ ಹೆಚ್ಚಾಗಿ ಹೋಯಿತು. ನಮ್ಮ ಎಣಿಕೆಯಲ್ಲಿ ಒಂದು 2-3 ಹೆಣ್ಮಕ್ಳಿಗೆ ನಾವು ಗಂಡ ಅನ್ನೋದು ಬಿಟ್ಟರೆ ನಮ್ಮ ಜೀವ ಅಲ್ವೇ ಇಲ್ಲ. ಇನ್ನು ನಕುಲದಾರೆಯವರಿದ್ದಾರೆ. ಹೌದು, ಅವರಿದ್ದಾರೆ. ಯಾಕಿದ್ದಾರೆ? ಸಾಯಿಲ್ಲ, ಅದಕ್ಕಾಗಿದ್ದಾರೆ ಅಷ್ಟೇ. ಅವರನ್ನು ಏನು ಮಾಡಲಿಕ್ಕಿಲ್ಲ. ಈಗ ಯಾರು ಕೂಡ ಬೇಡ ಅಂತ ಇದೆಯಾ? ಹಾಗೆ ಹೇಳ್ಬೇಡ. ಇಷ್ಟು ಬೇಗ ಒಂದು ವ್ಯವಹಾರವನ್ನು ಮುಗಿಸುವಂತೆ ಬರಬೇಡ. ಇನ್ನೂ ಸ್ವಲ್ಪ ಸಮಯ ಉಂಟು ನಮಗೆ. ಅದರೊಳಗೆ ವ್ಯವಹಾರ ಮುಗಿಸೋಣ. ನೀವು ಪಾಂಡವರು 50 ನಾನೀಗ ಉಲ್ಲೇಖಿಸಿದ್ದು 40 ಮಾತ್ರ. ಅಪ್ಪ ಇದ್ದಾನೆ, ಒಬ್ಬ ಇದ್ದಾನೆ. ಅಯ್ಯೋ, ನನಗೆ ಅವನಿಗೆ ಇಬ್ಬರ ಹೆಸರು ಹೇಳಿ ಒಂದು ಪಾತ್ರೆಯಲ್ಲಿ ಅಕ್ಕಿಯನ್ನು ಹಾಕಿದ್ರೆ ಅನ್ನವೇ ಆಗುದಿಲ್ಲ. ಬೆಂಕಿ, ನೀರು, ಪಾತ್ರೆ ಎಲ್ಲ ಇತ್ತು. ಹೌದು, ಅವ ಯಾರು? ಅವ ಯಾರು? ಅವನನ್ನೇ ಆಯ್ದುಕೊಳ್ಳಲು ಕಾರಣ ಏನು ಅಂತ ಗೊತ್ತಾಗಲಿಲ್ಲ. ಓ, ಇವನನ್ನ ಈ ಆಯ್ದುಕೊಳ್ಳಿಕ್ಕೆ ಕಾರಣ ಉಂಟು. ಇವನನ್ನೇ ಆಯ್ದುಕೊಳ್ಳಲು ಕಾರಣವೇ? ಪ್ರಬಲವಾದಂತಹ ಕಾರಣ ಉಂಟು. ಅವ ಭೀಮ. ಹೌದು, ನಾನು ನೀರಿನಲ್ಲಿ ಕುಳಿತಿರುವಂತಹ ಸಂದರ್ಭ ತುಂಬಾ ಮಾತಾಡ. ಕೆಲವರೆಲ್ಲ ಹಾಗೆ ಬೇರೆಯನ್ನು ಮೂಲವಾಗಿದ್ದಾಗ ಅವರ ವಾಗ್ಚರಿ ಓತಪ್ರೋತವಾಗಿ ಹರಿದಾಡ್ತಾರೆ. ಇವು ಮುಂದೆ ಮಾತಾಡೋದು ನೋಡುವ. ಆದರೆ ಹೇಳಿದ್ದೇನು? ನೃಪಕುಲ ಸುರಕಪ್ರಾಯ. ಇರಲಿ ಇರಲಿ ಇರಲಿ, ಈ ಕುಲಕ್ಕೆ ನಾನೊಬ್ಬ ಸುರಕಪ್ರಾಯ ಅಂದ್ರೆ ಸುರಕಪ್ರಾಯ ಕುಲದಲ್ಲಿ ಮುನ್ನೊಬ್ಬ ಆಗ್ತಾನೆ. ಆದರೆ ನಾನು ಅವನನ್ನಷ್ಟೇ ಕನಿಷ್ಠವಾಗಿ ನೋಡುವುದಿಲ್ಲ. ಭಾಷೆ ಮಾಡಿದ್ದಾರೆ. ಏನು ಏನು? ಕೌರವರಾದಿಗಳನ್ನು ಸಂಪೂರ್ಣವಾಗಿ ಕೊಲ್ತೇನೆ. ಹೌದಪ್ಪ, ನನ್ನೆಲ್ಲ ಸಹೋದರರನ್ನ ಯಮನಾಲಯಕ್ಕೆ ಕೊಟ್ಟಿದ್ದಾನೆ. ನನ್ನ ಆತ್ಮೀಯರಾದಂತಹ ತಮ್ಮ
ದುಶ್ಯಾಸನ ಹೊರಪಡದಿದ್ದಾನೆ. ಆ ಕ್ರೋಧ, ಆ ಉರಿ ನನ್ನನ್ನು ಬಂದು ಭಾಷೆಯ ನಿತ್ಯನು ನನ್ನ ಮುಖಾಧಿಪಯುತ್ತವೆ. ನಾನು ಶುನಕ ಪ್ರಾಯನೇ ಆಗಲಿ, ಅವ ಸ್ಥಿರಕ ಪ್ರಾಯನಾಗಲಿ, ನನ್ನ ಆಶಯ ಉಂಟು ಅದಕ್ಕೆ. ಅದಕ್ಕಾಗಿ ಆಡಿದ ಮಾತನ್ನ ಇಟ್ಕೊಳ್ತಾನೆ ಅಂತ ಆದ್ರೆ ಅವ ಬರಲೇ ಯುದ್ಧಕ್ಕೆ. ಇಷ್ಟೆಲ್ಲ ಮಾತಾಡಿ ಆಡಿ ಆಡಿ ದಂಡು ಕಡದ ರಾಶಿ ಹಾಕುವ ಇಷ್ಟೊತ್ತು ಕುಳಿತದ್ಯಲ್ಲ ನೀವು. ನೀವು 100 ಮಂದಿ ಕೌರವರು ಬೊಬ್ಬೆ ಹಾಕ್ತಿದ್ರು, ನೀವು ನಿಲ್ಲಿಸ್ಲಿಕ್ಕೆ ನಂದೊಂದು ಸ್ವರ ಸಾಕು. ಆವಾಗ ಒಂದು ಮಾತಾಡಿದ್ದೇನೆ ನಮ್ಮ ಸಭೆಯಲ್ಲಿ ಆಗಿತ್ತಲ್ಲ. ಹೌದು. ಆವತ್ತೇ ಅಣ್ಣ ಸುಮ್ಮನಿದ್ರೆ ಇವತ್ತು ಕುರುಕ್ಷೇತ್ರ ಯುದ್ಧವೇ ಇಲ್ಲ. ಅದಕ್ಕಾಗಿ ಇವತ್ತು ತಮ್ಮ ಎದುರು ಆಗಿದೆ. 99 ಜನರ ಸಂತಿಗೆ ತಾವು ಅವತ್ತೇ ದಿವಂಗತರಾಗಿದ್ರಿ. ನೆನಪಿಡು. ಏನ ನನ್ನನ್ನ ನೀನು ವೈರಿ ಅಂತ ನಿನ್ನೊಡನೆ ನಾನು ಯುದ್ಧ ಮಾಡ್ತೇನೆ. ಯುದ್ಧ ಮಾಡದೆ ಹೋಗುವ ನಾನಲ್ಲ. ನೀರಿನಲ್ಲಿ ಕುಳಿತುಕೊಳ್ಳಿಕ್ಕೆ ಕೌರವನು ನಾನಲ್ಲ. ನೋಡು, ಇಷ್ಟು ಹೊತ್ತು ಇಷ್ಟೆಲ್ಲ ಮಾತಾಡುವ ನೀನು ಕುಳಿತದ್ದೆಲ್ಲ ಜಲದೊಳಗೆ. ಅದೇ ನಿನ್ನಲ್ಲಿ ಅಘಟುಂಟು ಅಂತ ಆದ್ರೆ 99 ಮಂದಿ ತಮ್ಮಂದಿರು ಸತ್ತ ಆ ಕ್ಷಣದಲ್ಲಿ ಹಿಡಿದ ಕಥೆಯನ್ನು ತಿರುಗುತ್ತಾ ಬಂದು ನನ್ನ ಎದುರಿಗೆ ಶಕ್ತಿ ಇದ್ದರೆ ದೂರ ಕೊಡು ಎನ್ನುವುದಾಗಿ ನಿಲ್ಲಬೇಕಿತ್ತು. ತಮ್ಮಂದಿರು ಸತ್ತ ದುಃಖ ಇಲ್ಲ, ಯಾವುದೂ ಇಲ್ಲ ನಿನಗೆ. ಗೋಮಯ್ಯು ಒಂದೇ, ಪಾಯಿಸು ಒಂದೇ. ಆ ಜಾತ್ಯವ ನೀನು ಹೇಳಿ ರಣ ಹೇಳಿ ವಿಚಾರ ಮಾಡೋ ನೀನೆ. ನನಗೆ ನಿನಗೆ ಅಕ್ಕಿ ಹಾಕಿದ್ರೆ ಬೇಯುವುದಿಲ್ವಾ? ಒಲೆ ಉರಿಸುವ ಸರಿಬೇಕು. ಬೆಂಕಿ ಸಂಪೂರ್ಣ ಆ ಕಡೆ ಈ ಕಡೆ ಹೋದ್ರೆ ಬೇಯುವುದಿಲ್ಲ. ನೋಡು, ಒಲೆ ಉರಿಸುವ ಸಮಯ ಇವತ್ತು ಬಂದಿದೆ. ಎಲ್ಲ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಅಣ್ಣ ತಮ್ಮನದ್ದು ಹೊಡೆದಾಟ ಹೇಗಾಗ್ತದೆ ನೋಡುವ ಅಂತ. ನೋಡು, ನಾನು ಕಾದಿದ್ದೇನೆ. ಸಿಕ್ಕಿದ ತಿರುಸುವೆ, ಇನ್ನು ಸಾಕು ಅನ್ನುವಷ್ಟು ಬಿಟ್ಟು ಕೊಡುವುದಿಲ್ಲ ಕಾದಿದ್ದೇನೆ. ಇನ್ನು
ಬಹಳ ಮಾತಾಡುದಿಲ್ಲ ನಿನ್ನಲ್ಲಿ. ಹಾ. ಯಾಕೆ ಯಾಕೆ? ನೀನು ನೀರಿನಲ್ಲಿ ಹೋಗಿ ಕುಂತವ. ಹೌದು. ನಿನಗೆ ಸಮಯದ ಪರಿಕಲ್ಪನೆಯೂ ಇಲ್ಲ. ಮಾಡಿದ ಪ್ರತಿಜ್ಞೆಯ ಎಷ್ಟು ದಿನದೊಳಗೆ ಯುದ್ಧ ಮುಗಿಬೇಕು ಅಂತ ಆಡಿದ ಮಾತಿನ ನೆನಪು ನಿನಗಿಲ್ಲ. ಈ ಒಟ್ಟಾರೆ ಸಮಯ ಪ್ರಜ್ಞೆ ದೇವದೊಳಗೆ ನಾನು ಬಂದ ಈಗ ಅಲ್ಲ, ಹಾಗಲ್ಲ. ಪೂರ್ತಿ ಸಮಯ ಮುಗಿದ ಸಮಯ ಪ್ರಜ್ಞೆ ಅದಲ್ವೇ ಅಲ್ಲ. ಹಾ. ಪೂರ್ತಿ ಸಮಯ ಮುಗಿದ ಮೇಲೆ ಬಂದವ ನೀನಾದ್ರೂ ಹಾ. ಇದ್ದಷ್ಟು ಸ್ವಲ್ಪ ಸಮಯದಲ್ಲಿ ಏನು ಒಳ್ಳೇದು ಮಾಡ್ತೀನಿ ನೋಡುವ ಅಂತಲೇ ನಿಂತಿದ್ದೇನೆ ನಾನು. ನಿನ್ನಿಂದ ಒಳ್ಳೇದಾಗುದಿಲ್ಲ ಅಂತ ನಿರೀಕ್ಷೆ ಬಂತು ನನಗೆ. ಹಾ. ಹಾ. ಹಿಡಿದದ್ದು ಕತೆ ತೊಡೆಯನ್ನು ಮುರಿದು ಹಾ. ಅಂದು ಪ್ರತಿಜ್ಞೆ ಮಾಡಿದ್ದೇನೆ. 100ರಲ್ಲಿ ಒಬ್ಬ ಉಳಿದೆ. ಹೌದು. ಪ್ರತಿಜ್ಞೆ ಮಾಡಿದಾಗ ಇವತ್ತು ನಿನ್ನ ತೊಡೆಯನ್ನು ಮುರಿದು ಹಾ. ಇದೇ ಕುರುಕ್ಷೇತ್ರದ ಶಮಂತ ಪಂಚಕದಲ್ಲಿ ಈ ಗದೆಯನ್ನು ತೊಳೆಯದೆ ಹೋದರೆ ಹಾ. ಭೀಮ ಅಲ್ಲ, ನೆನಪಿಡು. ಸರಿಯಾ? ಹಾ. ಎಷ್ಟು ತಾಡಿದ ಅಲ್ಲಲ್ಲ 11 ದಿವಸಕ್ಕೆ ಮುಗಿಸುದೇ. ಹಾ. ಆ ಸಮಯಕ್ಕೆ ಮುಗಿಸುವುದೇ. ಹಾ. ಎಷ್ಟು ವಿಳಂಬ ಆಗಲಿ ಪ್ರಾರಂಭ ಅಲ್ಲ. ಮುಗಿಸುವುದು ಮಾತ್ರ ಸಮಯಕ್ಕೆ. ನಮ್ಮೊಟ್ಟಿಗೆ ಬಂದವರೆಲ್ಲ ನೋಡ್ತಾ ಇದ್ದಾರೆ. ಹಾ. ಇವರು ಸಂಪೂರ್ಣ ಮಾತೇ ಆಯ್ತು ಬಿಟ್ಟು ಒಬ್ರು ಗದೆ ಎತ್ತುದಿಲ್ಲ. ಹಾಗಲ್ಲ, ಮಾತು ಬಂದ ಮೇಲೆ ಆ ಮಾತಿಗೊಂದು ಪರಿಮಾರ್ಜನೆ ಅಂತ ಆಗ್ಬೇಕು. ಗದ ಯುದ್ಧ ಮುಗಿದೇ ಇವತ್ತು ಕಾಯ್ತಾ ಇದ್ದಾರೆ. ಇಲ್ಲದೆ ಹೋದ್ರೆ ಹಾ. ಆ ಮಾತಿಗೆ ಅವಳಲ್ಲಿ ಒಂದು ಜಿಜ್ಞಾಸೆ ಹಾಗೆ ಉಳಿದು ಹೋಗ್ತದೆ. ಹಾ. ನಾನು ನೀರಲ್ಲಿ ಅಡಿಗೆ ಕೊಡ್ತಿದ್ದೆ. ಮತ್ತೆ ಅದೇನು ವಿಮಾಸನ ಕೂತ್ಕೊಂಡಿದ್ಯಾ? ನೀನು ಮಾಡಿದ್ದೆ ಅಂತದ? ಮತ್ತೇನು ನೀನು ಮಾಡಬಹುದು ಏನನ್ನ? ಮಾತಾಡುವಾಗ ಕೇಳಿಸಿಕೊಳ್ಳುವಂತ ಅವಧಾನ ಉಂಟು ನನ್ನಲ್ಲಿ. ಏ ಭೀಮ, ಏನು ಊಟದಲ್ಲಿ ನಿಪುಣ. ನೀನು ಹೌದೇ ಹೌದು, ಆ ಬಗ್ಗೆ ಆಕ್ಷೇಪವೇ ಇಲ್ಲ. ಎಷ್ಟೆಲ್ಲ ಊಟ ಮಾಡಿದ್ದೀಯೋ? ಗೆಲುವೆ ನಿರ್ವಿಷಾರ್ಥದಲ್ಲಿ ನಿನ್ನನ್ನ. ಯಾವುದರಲ್ಲಿ? ಇದರಲ್ಲ, ಮತ್ತೆ ಊಟದಲ್ಲಿ. ಒಂದು ಉದಾಹರಣೆ ಕೊಡ್ತೇನೆ. ಬಕರ ಬಂಡಿ ಕಥೆ. ಪಾಂಡವರಿಗೆ ಎಲ್ಲರಿಗೂ ಹೊರೆ ಹೊಟ್ಟೆಯಲ್ಲಿಟ್ಟು ಏಕದಕ್ಕೆ ಅಗ್ರಹಾರದಲ್ಲಿ ನಿನ್ನಮ್ಮ ನಿನ್ನನ್ನು ಕಾಪಾಡಿದಂತೆ ಬೇಡಿ ಬಂದಂತಹ ರಥವನ್ನ ಸಮಾರ್ಥವಾಗಿ ಮಾಡಿ ಅರ್ಧನರಿಗೆ ಉಳಿದಂತ ಎಲ್ಲರಿಗೆ ಆ ದಿನಕ್ಕೆ ಸರಿಯಾಗಿ ನೀವು ಉಳಿದುಕೊಂಡಂತಹ ಬ್ರಾಹ್ಮಣರ ಮನೆಯ ಪರಿಭಾವವನ್ನು ಕಂಡು ನಿನ್ನಮ್ಮ ಕುಂತಿ ನನ್ನ ಮಗಾಗಿ ವ್ಯವಹಾರವನ್ನು ಬಗೆಹರಿಸುತ್ತಾರೆ. ಹೀಗೊಂದು ತೀರ್ಮಾನಕ್ಕೆ ಬಂದು ನಿನ್ನ ಕಳಿಸಿದಂತೆ. ಹೌದು, ಚಕ್ಲಿ ಮೇಲೆ 12 ಖಂಡಿಗೆ ಅಕ್ಕಿ ಅನ್ನ, ಅದಕ್ಕೆ ಬೇಕಾದಂತಹ ಎಲ್ಲ ಸಕಲ ಸೋಪಸ್ಕರಗಳು, ಎಲ್ಲ ಬಲಿಷ್ಠವಾದಂತಹ ಹೌದು, ಇಷ್ಟೆಲ್ಲವನ್ನು ಹೊತ್ತಂತಹ ಆ ಗಾಡಿ ಬಕ ಇದ್ದಲ್ಲಿಗೆ ಹೋಗುವಾಗ ಬಕನಿಗೆ ಕಾಣುವುದು ನಿನ್ನ ಬೆನ್ನು,
ನೀನು ತಿರುಗಿ ನಿಂತು ಕುಳಿತು ಆ ಬಂಡೆಯಲ್ಲಿರುವಂತಹ ಎಲ್ಲ ಸೊಪ್ಪಸ್ತರಗಳು ಖಾಲಿಯಾಗಿಬಿಟ್ಟಿತು ಅಂತೆ. ಆಮೇಲೆ ಒಂದು ಸುದ್ದಿ ಬಂತು, ಏನು ತಿನ್ನೋದು ಸುಲಭ ಅಲ್ಲ, ಜೀರ್ಣಕ್ರಿಯೆ ಎಷ್ಟು ಬೇಕಾಗ್ತದೆ. ಅದಕ್ಕೆ ನಾವು ಒಪ್ಕೊಳ್ತೇನೆ. ಆದ್ರೆ ಆಮೇಲೆ ಒಂದು ಸುದ್ದಿ ಬಂತು. ಏನು? ನಾನು ಪೂರ್ತಿ ಒಪ್ಕೊಳ್ಳಿಲ್ಲ. ಎಷ್ಟು ನಮ್ಮ ವಂಶದ ಬಗ್ಗೆ ನನಗೆ ಅಷ್ಟದ ಕೇಳಲೇ ಇಲ್ಲ. ಕಟ್ಟಿದಂತ ಎರಡು ಬಲಿಷ್ಠವಾದಂತಹ ಕೋಣು ಮೂಡಿದಂತೆ ಇಲ್ಲಿ ತಪ್ಪಿಸ್ಕೊಂಡು ಓಡೋಯ್ತು. ತಪ್ಪಿಸ್ಕೊಂಡು ಓಡೋಗಿದ್ದಲ್ಲ, ನಿನಗೆ ತಪ್ಪು ಮಾಹಿತಿ ಉಂಟು. ಅದಕ್ಕಾಗಿ ನಾನು ಮೊದಲೇ ಹೇಳಿದ್ದೇನೆ, ಪೂರ್ತಿ ಮಾಹಿತಿ ಇಲ್ಲ. ಆ ಎರಡು ಕೋಣವನ್ನ ನಾನೇ ಬಿಟ್ಟು ಕಾಂತಾರಕ್ಕೆ ಹೊಡೆದಿದ್ದೇನೆ. ಓ, ಕಾಂತಾರ ಕಾಣ್ಕೊಳ್ತಾ ಇರೋ ಕೋಣ ಅದೇ. ಓ, ನೀವು ಇಷ್ಟೆಲ್ಲ ತಲೆ ಕೂತಿರುತ್ತೆ ಅಂತ ಯೋಚನೆ ಮಾಡಿದ್ದು ಮಹಾರಾಜ. ಇಲ್ಲದೆ ಹೋದ್ರೆ ಭೀಮ ಒಬ್ಬ ಹೆಡ್ಡ ಅಂತಾನೆ ಹೇಳುವುದು. ಓಟವರ ತಡೆಯುವ ಜೂಜಾಟದಲ್ಲಿ ನೀರಿನ ಒಬ್ಬ ಅದೇ ಜೂಜಾಟ ಏನು ಮಾಡಿದೆ? ಜೂಜಾಟದಲ್ಲ, ಏನ್ ಮಾಡ್ದೆ ಹೇಳು. ಜೂಜಾಟದಲ್ಲಿ ನಾನೇನು ಮಾಡಿದವ ಅಲ್ಲ, ಆಡಿದವ ನಮ್ಮ ಅಣ್ಣ. ಒಂದು ವೇಳೆ ಅದೇ ಜೂಜಾಟವನ್ನ ಶಕುನಿಯ ಬದಲು ನೀನು ಆಡಿದ್ದೆ ಅಂತಾದ್ರೆ ಕಥೆಯೇ ಬೇರೆ ಇತ್ತು. ನಿನ್ನ ಜೂಜಾಟವ, ರಾಜಸೂಯುವ, ಮತ್ತೊಂದು ಶಸ್ತ್ರ ಪರೀಕ್ಷೆಯ ವಿಮರ್ಶೆ ಇದಲ್ಲ. ನಿನ್ನ ತೋಳಿನಲ್ಲಿ ಅದಕ್ಕೇನು ಪರೀಕ್ಷೆ ಮಾಡ್ತಾರೆ ನನ್ನ. ಬರ್ಲಿಕ್ಕೆ ಎಷ್ಟು ಜನ ಇದ್ದಾರೆ? ನಾನು ತಿಳಿದಾಗ ಲೆಕ್ಕ ಹಾಕಿದ್ರೆ ನಮ್ಮವರನ್ನು 4 ಜನ ಇದ್ದಾರೆ. ಈಗ ಕರ್ಣ ಇದ್ದಾನ, ಶಕುನಿ ಇದ್ದಾನ, ದುಶ್ಯಾಸನ ಇದ್ದಾನ, ಯಾರೂ ಇಲ್ಲ. ನಮ್ಮವ್ರ ಸಂಖ್ಯೆ ಕಡಿಮೆ, ಪ್ರತಿಪಕ್ಷದವ್ರ ಸಂಖ್ಯೆ ಹೆಚ್ಚಿದ್ದಾರೆ. ಇವತ್ತು ಏನ್ ಮಾಡೋಣ? ಎಲ್ಲದ ಹೋದ್ರೂ ಆ ಕಾರಣದಲ್ಲಿ ಇದ್ದವರೇ ನಮಗೊಂದು ಸಮಾಧಾನ ಅನ್ನೋದು ಬೇಕಲ್ಲ, ಮತ್ತೇನು ಮಾಡೋಣ? ಅದಕ್ಕಾಗಿ ಇರುವ ಪ್ರತಿಪಕ್ಷದ ಭಟನನ್ನೇ ನಮಗೆ ಕರೆಯಬೇಕು.
ಯಾರನ್ನು ಕರೆಯುವುದು? ಸಾಮಾನ್ಯರನ್ನು ಕರೆದೊಳಗೆ ಅರ್ಥ ಇಲ್ಲವೇ ಇಲ್ಲ. ಪ್ರತಿಪಕ್ಷದ ನಾಯಕರನ್ನು ಮಾತಾಡಬೇಕು ಯಾವತ್ತು. ಆವಾಗ ಆಡಳಿತ ಪಕ್ಷದ ನಾಯಕರಿಗೆ ಒಂದು ಬೆಲೆ ಬರ್ತದೆ. ಸದ್ಯಕ್ಕೆ ಅನಭಿಷಿಕ್ತ ಸಾಮ್ರಾಜ್ಞ ಹೌದೇ ಅಂತಾದ್ರು ಆಡಳಿತ ಪಕ್ಷಕ್ಕೆ ನಾನೇ ತಾನೆ, ಪ್ರತಿಪಕ್ಷಕ್ಕೆ ಸಬಲನೇ ಸರಿತಾನೆ. ಧರ್ಮರಾಯ ತಲೆ ತಗ್ಗಿಸಬೇಡ. ಬಹುಶಃ ಬದುಕಿನಲ್ಲಿ ಬಹುಕಾಲ ತಲೆ ತಗ್ಗಿಸಿಯೇ ನೀನು ಕಳೆದೆ. ಬೇರೆ ಬೇರೆ ಕಾರಣಗಳು ಮೂಡಿ ಬಂತು. ಧರ್ಮರಾಜ, ಇವತ್ತು ತಲೆ ಎತ್ತಿ ನೋಡ್ತೀಯೋ ತಲೆ ತಗ್ಗಿಸಿ ನೋಡ್ತೀಯೋ? ನೋಡಿದ್ರಿ, ಭೀಮ ಬಿದ್ದಿದ್ದಾನೆ. ಹೌದಪ್ಪ, ಭೀಮ ಬಿದ್ದರೂ ಚಂದ, ಎದ್ದರೂ ಚಂದ, ಮಲಗಿದರೂ ಚಂದ. ಯಾಕಂದ್ರೆ ಈಗ ನೋಡಿದ್ರೆ ಮೇಲ್ಗಡೆಗೂ ಕಾಣೋದಿಲ್ಲ, ಕೆಳಗಡೆಗೂ ಕಾಣೋದಿಲ್ಲ. ಮಧ್ಯೆ ಒಂದು ದೊಡ್ಡ ಗುರಾಣದಂತ ಹೊಟ್ಟೆ ಮಾತ್ರ ಕಾಣ್ತಾ ಇದೆ. ಹೌದಪ್ಪ, ಆನೆ ಇದ್ರೂ ಸಾವಿರ ಸತ್ರೂ ಸಾವಿರ ಅಂತ ಮಾತಿದೆ. ಆನೆಪುರದ ವಂಶಸ್ಥರನ್ನು ನೋಡಿದ್ರು ಅದೇ ಕಾಯ್ತಾರೆ ಇವತ್ತಿಗೆ. ಹೌದು. ಧರ್ಮರಾಜ, ಭೀಮ ಬಿದ್ದಂತ ಪರ್ಯನ ನೀವು ನೋಡಬೇಕು. ಆದ್ರೆ ನನಗೆ ನಿನ್ನ ಬಗ್ಗೆ ಅಷ್ಟು ಬೇಸರ ಆಗುವುದಿಲ್ಲ. ಅಲ್ಲಿ ಯಾರು ಅವಳು ಯಾರು ಗೊತ್ತಾಯಿತು ಈ ಕಡೆಗೆ? ಏನು ಮಾಡುವಾಗಿಲ್ಲ, ಮಾಡಿದೆಲ್ಲ ಮುಗಿದೋಗಿದೆ. ಹೌದು, ಹೌದಪ್ಪ, ಇಷ್ಟು ಹೊತ್ತಿನಲ್ಲಿ ಅದೆಷ್ಟೋ ಆಶಾಗೋಪುರವನ್ನು ಹೊತ್ತು ಹೌದು ಪಾಪ ಬರ್ತಾ ಇದ್ದಾಳೆ. ಕೆದರಿದ ಕೂದಲು, ಮಲಿನ ವಸ್ತ್ರ, ದ್ರೌಪದಿ ಪಂಚವಲ್ಲವೇ ಯಾಕೆ ಬರ್ತಾ ಇದ್ದಾಳೆ? ಪಾಪ ನೋಡ್ತಾ ಇದ್ದಾಳೆ ಅವಳು. ಎಷ್ಟೊತ್ತಿಗೆ ಗದಾಯುದ್ಧ ಮುಗಿತದೆ, ಎಷ್ಟೊತ್ತಿಗೆ ಕೌರವನ ಹರಣವಾಗ್ತದೆ. ತನ್ನ ಮುಡಿಯನ್ನ ಅವತ್ತು ದುಶ್ಯಾಸನ ವಧೆಯಿಂದ ಕಡಿಸಿ ಆಗಿದೆ. ಈಗೇನಾಗಬೇಕು? ಉರುಭಂಗ. ಹೌದು, ಸುಯೋಧನ ತೊಡೆಯನ್ನ ಛಾದಿಸಬೇಕು. ಭೀಮ ಮಾಡಿರ್ತಾನೆ, ತಾನು ಹೋಗಿ ನೋಡ್ಬೇಕು. ಕಾತರದ ಕಣ್ಣಿಂದ ಗದಾಯುದ್ಧ ನೋಡ್ತಾ ಇದ್ದವರಲ್ಲಿ ಅವಳು ಬಳಿದ್ದಾಳೆ. ಆ ಕಡೆ ಬರ್ತಾ ಇದ್ದಾಳೆ. ಅಯ್ಯೋ ದೇವರೇ, ಗಜನಗೆರೆಯ ಭಾಗ್ಯ ಸೊಸೆಗೆ ಇಷ್ಟೊಂದು ಅಪಶಕುನವೇ, ದುಶ್ಶಕುನವೇ, ಅವಳ ಆಶಾಗೋಪುರ ಹಾಳಾಗಿ ಹೋಗುವುದೇ? ಆಗಲಿಲ್ಲ. ಹೌದು, ತನ್ನ ಮಾನವಿಗಿಂತ ಮುಂದಿನ ಭಾಷೆ ವ್ಯರ್ಥವಾಗಿ ಹೋಯಿತು. ಪಾಪ ಕನ್ನಡಿಯಲ್ಲಿ ಕಂಡ ಹಾಗೆ ಒಬ್ಬ ತಿರುಗ ಸಾಧನೆಯನ್ನ ಕನಸಿನಲ್ಲಿ ಕಂಡಿದ್ದನಂತೆ. ಇನ್ಯಾರ ಒಬ್ಬ
ಟಿವಿಯಲ್ಲಿ ನೋಡಿದ್ದೇನಂತೆ. ಅದೆಲ್ಲ ವಾಸ್ತವದಲ್ಲಿ ಸಿಗ್ತದ, ಆಗ್ತದ? ಇಲ್ಲ. ಕನ್ನಡಿ ಗಂಟಾಯ್ತು, ಇನ್ನು ದಾಡೋವಳಂತು. ದುಷ್ಟದ್ಯುಮ್ನೇ ನೋಡೋ ಸೇನಾ ನಾಯಕ ನೀನು. ನಮ್ಮಲ್ಲಿ ಬಹಳ ಜನ ಸೇನಾ ನಾಯಕ ಆಗೋದು, ಅದು ಉಳಿಲಿಲ್ಲ. ನಿಮ್ಮನ್ನು ಮಾತ್ರ ಒಬ್ಬನೇ ಒಬ್ಬ ಸೇನಾ ನಾಯಕ ದುಷ್ಟದ್ಯುಮ್ನ. ಅವನು ಸಾಯಲಿಲ್ಲ, ಆದರೆ ಯಾಕಿದ್ದಾನೆ? ದೃಷ್ಟಾಂತಗಳನ್ನು ನೋಡಲಿಕ್ಕೆ. ಮಹಾಭಾರತ ಯುದ್ಧವಿದೆಯಾದಂತಹ ಎಲ್ಲ ಸಂಘಟನೆಗಳನ್ನ ನೋಡ್ಲಿಕ್ಕಿದ್ದಾನೆ. ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಅಯ್ಯೋ, ಅವ ಯಾರು ಮಧ್ಯಮ ಪಾಂಡವಿ ಪಾರ್ಥ, ಅವ ನತಮಸ್ತಕನಾಗಿ ನಿಂತಿದ್ದಾನೆ. ನಕುಲ ಸಹದೇವರೆಲ್ಲ ಚಕಿತರಾಗಿದ್ದಾರೆ. ಬಿಟ್ಟು ಗಂಡು ಬಿಡುವುದಿಲ್ಲ ಅವರು. ಮುಂದೆ ಏನಾಗ್ತದೆಯೋ, ಏನು ಕಾದಿದೆಯೋ ಹೇಳಿ ಅವರಿಗೆ ತುಂಬಾ ಗೊಂದಲದಲ್ಲಿ ಅವರಿದ್ದಾರೆ. ಎಲ್ಲ ಹೌದಾಗಿತ್ತು. ಏನಾದ್ರು ಮಾಡಿ ಮುಗಿಸ್ಬೇಕಲ್ಲ. ಒಂದು ಫಲಿತಾಂಶ ನಮ್ಮ ಕಡೆಗಾದ್ರೂ ಘೋಷಣೆ ಆಗಬೇಕು, ಇಲ್ಲ ಅವ್ರ ಕಡೆಗಾದ್ರೂ ಘೋಷಣೆ ಆಗಬೇಕು. ಯಾರು ಮಾಡುವುದು? ಧರ್ಮರಾಜ ಮಾತಾಡುವುದಿಲ್ಲ. ಭೀಮ ಬಿದ್ದಿದ್ದಾನೆ, ಬರುಗುಣ ಸುಮ್ಮನೆ ನಿಂತಿದ್ದಾರೆ. ನಕುಲ ಸಹದೇವರು ಚಕಿತರಾಗಿ ನಿಂತಿದ್ದಾರೆ. ದುಷ್ಟದ್ಯುಮ್ನನು ನಿಂತಿದ್ದಾರೆ. ಯಾರಿದ್ದಾರೆ? ಅಯ್ಯೋ, ನಮ್ಮದೆಲ್ಲ ವ್ಯರ್ಥ ಪರಿಶ್ರಮ. ಅಲ್ಲಿ ಕೆಲಸ ಮಾಡಿದ್ರೆ ಕೆಲಸ ಮಾಡಿದ ಹಾಗೆ ತೋರಿಸಿಕೊಳ್ಳುವ ಒಬ್ಬ ಇದ್ದಾನೆ. ಅವರ ಕುಟುಂಬವೇ ಹಾಗೆ. ಅವರು ಹೆಚ್ಚು ಬೆವರು ಸುರಿಸುವುದಿಲ್ಲ. ಹಾಗಂತ 1000 ಬೆವರು ಸುರಿಸಿದವರಿಗಿಂತ ಪರಿಣಾಮ ಅವರದ್ದೇ ಹೆಚ್ಚು. ನೆಲೆಯಲ್ಲಿ ನಿಂತವರು ಅವರೇ ಹೆಚ್ಚು. ಇವತ್ತು ಯಾರಾದ್ರೂ ಇದಕ್ಕೆ ಯಾರು ಅಂತ ಕೇಳಿದ್ರೆ ನೆನಪಾಗುದವ್ರೆ. ಅದಕ್ಕೆ ನಮ್ಗೇನು ಹಸುವೇ ಇಲ್ಲಪ್ಪ. ಸಿಗಬೇಕಾದ ಅವರವರಿಗೆ ಸಿಗಲಿ. ಅದು ನಮ್ಮಿಂದ ಸಾಧ್ಯ ಆದರೆ ಪಡೆಯುವಂಥದ್ದು ನಾವು ಪಡೆಯೋಣ. ಹೌದು, ಪಡೆಯುವುದು ಕಲ್ಕೊಳ್ಳುವುದು ಆಮೇಲೆ ಇದೇ ಹಾಗೆ ಅವರನ್ನೇ ಮಾತಾಡಿಸಬೇಕು. ಹೌದೌದು. ಆದ್ರೆ ಯಾರು ನೋಡ್ತಾ ಇದ್ದೇನೆ
ಆಕ್ಷೇಪ ಮಾಡಿದ್ದೇನೆ. ಸ್ವಾಮಿ, ಏನು ಮಾಡೋಣ? ನಾನು ಮೊದಲೇ ಹೇಳಿದ್ದೇನೆ, ಸುಯೋಧನ ಅಂತ ನಾನು ತಪ್ಪು ಯಾವುದು ಅಂತ ಗೊತ್ತಿದೆ ನನಗೆ. ಅದರಿಂದ ಹಿಂದೆ ಹೋಗಲಿಕ್ಕೆ ಆಗ್ತಾ ಇಲ್ಲ ನನಗೆ. ಸ್ವಾಮಿ, ನನ್ನನ್ನು ಕ್ಷಮಿಸುವಂತಾಗಿ. ಅದಕ್ಕಾಗಿ ಸಂಧಾನಕ್ಕೆ ನೀನು ಬಂದಾಗ ಅಷ್ಟು ಬಿರುಸಾದ ಮಾತನ್ನು ನಾನು ಆಡಿದ್ದ ಅವತ್ತು. ಧರೆಯ ಸಾಮಧಿ ಕೊಡಲಾರೆ ಎಂಬುದಾಗಿ. ದೇವರೇ, ಅವತ್ತು ನೀನು ಹೇಳಿದ್ದೇನು? ಏನಾದರೂ ಮಾಡಿ ಸಾಯೋ ಸುಯೋಧನ, ಬರಿದೇ ಸಾಯಬೇಡ, ಎಲ್ಲವ ಪಾತಕ್ಕೆ ಬರಿದೇ ಸಾಯದಿರು ಹಾಗೆ ಹೇಳಿದವ. ದೇವರೇ, ನೀನು ನಿರೀಕ್ಷೆ ಮಾಡಿದ ಮಟ್ಟಕ್ಕೆ ನಾನೇನು ಮಾಡಿದ್ನೋ ಬಿಟ್ಟು ನನಗೆ ಗೊತ್ತಿಲ್ಲ. ಆದರೆ ನನ್ನ ಶಕ್ಯಾನುಸಾರ ಮಾಡಿದ್ದೇನೆ. ಪಾಂಡವ 7 ಮಾರ್ಗದಲ್ಲಿ ಎಷ್ಟನ್ನ ಕಳಿಬೇಕೋ ಕಳೆದಿದ್ದೇನೆ. ನಮ್ಮವರನ್ನು ತುಂಬಾ ಕಳೆದುಕೊಂಡಿದ್ದೇನೆ. ಅದರಲ್ಲಿ ಭಕ್ತ ಸಂದೋಹವೂ ಉಂಟು. ದೇವರೇ, ಇನ್ನು ನಾನು ಮಾಡಲಿಕ್ಕೆ ಏನೂ ಇಲ್ಲ. ಆದರೆ ನೀನು ಹೀಗೆ ಮೂಡದಲ್ಲಿರಬಾರದು. ಯಾಕಂದ್ರೆ ನೀನು ಬಲಕ್ಕೆ ಕಣ್ಣು ತಿರುಗಿಸಿದೆ ಅಂದ್ರೆ ಎಡದಲ್ಲಿ ಏನೋ ಒಂದು ಆಗ್ತದೆ. ಎಡದ ಮಾವಿನ ಮರಿಗೆ ಕಲ್ಲನ್ನು ಹೊಡೆದಂತಾದ್ರೆ ಬಲದ ಮಾವಿನ ಮರದ ಹಣ್ಣು ಬೀಳ್ತದೆ. ಇವತ್ತು ಭೀಮ ಬಿದ್ದಿದ್ದಾನೆ ಅಂದರೆ ಅದು ಸುಯೋಧನನ ಗೆಲುವಂತ ನಾನು ಭಾವಿಸಲಾರೆ. ಆದರೆ ಸುಯೋಧನನಿಗೂ ಕ್ಷಣಿಕವಾದಂತಹ ಒಂದು ಸಂತೋಷ ಪಡುವಂತಹ ಭಾಗ್ಯ ಕೊಡಬೇಕು ಅಂತ ಅದನ್ನು ಯಾಕೆ ಕಳೆಯಬೇಕು ಎನ್ನುವ ನೆಲೆಯಲ್ಲಿ ನೀ ನನಗೆ ಅವಕಾಶ ಕಲ್ಪಿಸಿದ್ದೀಯ ಅಂತ ಭಾವಿಸ್ತಾ ಇದ್ದೇನೆ. ದೇವರೇ, ಮಾಡುವುದು ಮಾಡಿದ್ದೇನೆ. ಇನ್ನು ಬಿದ್ದಿರುವಂತಹ ಈ ಭೀಮನನ್ನ ನಾನು ನಿಪುಣ ಅಂತ ಸಂಬೋಧನೆ ಮಾಡ್ತಾ ಇಲ್ಲ. ನಿಪುಣ ನೀನು, ಬಿದ್ದವ ಅವ. ನಿಪುಣ ಆದಂತಹ ನೀನು ಬಿದ್ದ ಭೀಮನಿಗೆ ಏನು ಮಾಡ್ತೀಯ? ಮಾಡುತ್ತೇನೆ. ಏನಾಯ್ತು ಅಂತ ಗೊತ್ತಿಲ್ಲ, ಪ್ರಸಂಗ ಮುಗಿಸ್ಬಿಟ್ಟಿದ್ದೇನೆ. ಆತನ ಉಳಿಯೋದು ಸರಿಯಲ್ಲ. ಯಾಕೆ ಹೇಳು? ಆತನ ತಲೆಯಲ್ಲಿರುವಂಥದ್ದು ಈ ಚಂದ್ರವಂಶದ ಕಿರೀಟ. ಹಾಗಾಗಿ ಆ ಮೃತದೇಹಕ್ಕೆ ಯಾವ ಸಂಸ್ಕಾರವನ್ನು ಮಾಡಬೇಕು, ಗೌರವಾರ್ಪಣೆಯನ್ನು ಮತ್ತೆ ಇನ್ನೊಂದು ತಿಳಿದುಕೊಳ್ಳಬೇಕಾದಂತಹ ವಿಚಾರ ಇಲ್ಲಿಗೆ ಈ ಮಹಾಭಾರತದ ಯುದ್ಧದ ತೀರ್ಪೇನೆಂದು ತಿಳಿದಿದೆ ಅಲ್ಲವೇ?